ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಕಲ್ಯಾಣ ಮೂರ್ತಿ ಗೋವಿಂದ ಗೋವಿಂದ ಎಂಬುದಾಗಿ ಆ ಗೋವಿಂದನನ್ನು ಭಜಿಸುವಂತಹ ಅದ್ಭುತವಾದಂತಹ ಹಾಡನ್ನು ಕೇಳುತ್ತಾ ಜಗದೊಡೆಯನ ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸುವರ್ಣ ರಥ, ಆ ಸುವರ್ಣ ರಥವನ್ನು ಅಧಿರೋಹಿಸಿರ್ತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಸ್ವರ್ಣ ರಥ ವೈಭವವನ್ನು ಇದೋ ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ರಮೆಯಿಂದ ಸಹಿತನಾಗಿ ಲೋಕವನ್ನು ಉದ್ಧರಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಇಂದು ಸ್ವರ್ಣ ರಥವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಸುವರ್ಣಗಳು ಏನಿದ್ದಾವೆ, ಸರ್ವಶ್ರೇಷ್ಠವಾದಂತಹ ವರ್ಣಗಳು, ವೇದ ಮಂತ್ರಗಳು, ಅವುಗಳಿಂದ ಪ್ರತಿಪಾದ್ಯನಾದಂತಹ ಆ ಜಗದೊಡೆಯ ಲೋಕಕ್ಕೆ ಸಂದೇಶವನ್ನು ನೀಡುತ್ತಿದ್ದಾನೆ. ಮನುಷ್ಯನಲ್ಲಿ ಸುವರ್ಣ ಇತ್ತು ಅಂತಾದರೆ, ಒಳ್ಳೆಯ ಮಾತುಗಳಿತ್ತು ಅಂತಾದರೆ, ವೇದ ಅಭ್ಯಾಸವನ್ನು ಮಾಡಿದ್ದರೆ, ವೇದ ಹೇಳಿದ ಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಿದ್ದರೆ, ಅಂತಹ ವ್ಯಕ್ತಿಯಲ್ಲಿ ತಾನು ನೆಲೆಸುತ್ತಾನೆ ಎಂಬುದಾಗಿ. ಅದಕ್ಕಾಗಿಯೇ ಸುವರ್ಣ ರಥವನ್ನು ಅಧಿರೋಹಿಸಿ, ಸುವರ್ಣದ ಪ್ರಾಶಸ್ತ್ಯ ಬಹಳ ಇರುವಂತಹದ್ದಾಗಿದೆ. ದೇವಾನಾಂ ಸುವರ್ಣಂ ಅಂತ ಹೇಳ್ತಾರೆ. ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಪಿತೃದೇವತೆಗಳಿಗೆ ರಜತ ಪ್ರಿಯ, ಬೆಳ್ಳಿ. ಭಗವಂತನಿಗೆ ದೇವತೆಗಳಿಗೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾದಂತಹದ್ದು ಸ್ವರ್ಣ, ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಸ್ವರ್ಣ ಪ್ರತಿದಿನವೂ ಕೂಡ ಅಭಿವೃದ್ಧಿಯನ್ನು ಪಡಿತಾ ಇರತಕ್ಕಂತಹ ಲೋಹವಾಗಿದೆ. ಸ್ವರ್ಣ ಅನ್ನತಕ್ಕಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹದ್ದು, ಅದು ತೇಜಸ್ಸು. ಅದಕ್ಕಾಗಿಯೇ ಅದನ್ನು ನೋಡಲಿಕ್ಕೆ ಅದು ಭೂಮಿಯಂತೆ ಇರ್ತದೆ, ಆದರೆ ಅದು ಖನಿಜ. ಸುವರ್ಣ ಆಖನನ ಜಾಯತೆ ಇತಿ ಆಕರಜಂ, ಆಕರಜಂ ಸುವರ್ಣಾದಿ ಎಂಬುದಾಗಿ ತಿಳಿಸ್ತಾರೆ ತರ್ಕಸಂಗ್ರಹದಲ್ಲಿ. ಅಂತಹ ಆ ಸುವರ್ಣ ಏನಿದೆ, ಆ ಸುವರ್ಣದಿಂದ ನಿರ್ಮಿತವಾದಂತಹದ್ದು ಈ ರಥ. ಇಂತಹ ರಥವನ್ನು ಅಧಿರೋಹಿಸಿ
ಸ್ವರ್ಣರಥಾದಿರೂಢನಾಗಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಿದ್ದಾನೆ ಶ್ರೀ ಶ್ರೀನಿವಾಸ. ಆ ಶ್ರೀನಿವಾಸ ದೇವರ ಪಾದಪದ್ಮಗಳನ್ನು ನಮಿಸುತ್ತಾ, ಭಜಿಸುತ್ತಾ, ಪ್ರಾರ್ಥಿಸುತ್ತಾ, ಅರ್ಚಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಸ್ವಾಮಿಯ ನಾಮಾಮೃತವನ್ನು ನಾವು ಸವಿಯೋಣ. ಏನು ಸವಿ ಹರಿನಾಮ ಮನಸ್ಸು ತೃಪ್ತಿಯಾಹುದು ಪ್ರೇಮ ಎಂಬುದಾಗಿ ದಾಸರು ವರ್ಣಿಸ್ತಾ ಇದ್ದಾರೆ. ಭಗವಂತನ ನಾಮ ಬಹಳ ಸವಿಯಾಗಿರುವಂತಹದ್ದು. ಆ ನಾಮ ನಾಲಿಗೆಗೆ ಬಹಳ ಸವಿಯನ್ನು ಉಂಟು ಮಾಡ್ತದೆ, ಮನಸ್ಸಿಗೆ ಮುದವನ್ನು ಉಂಟು ಮಾಡ್ತದೆ, ಮನಸ್ಸಿಗೆ ಪ್ರಶಾಂತತೆಯನ್ನು ತಂದುಕೊಡ್ತದೆ. ಅಂತಹ ನಾಮ ಕಲಿಯುಗದಲ್ಲಿ ಸುಲಭವಾಗಿ ನಾವು ಸಾಧನೆಯನ್ನು ಮಾಡಬೇಕು ಅಂತಾದರೆ ಸಾಧನಕ್ಕೆ ಸುಲಭವಾದಂತಹ ಉಪಾಯ ಅದು ಹರಿಯ ನಾಮ. ಅಂತಹ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ ಎಂಬುದಾಗಿ ದಾಸರು ಅದನ್ನೇ ವರ್ಣಿಸ್ತಾ ಇದ್ದಾರೆ. ಹಿಂಗದೆ ಜನರ ಸುಖಗಳನ್ನು ಇಡ್ತಕ್ಕಂತಹದ್ದು ಈ ಹರಿಯ ನಾಮ. ಅತ್ಯಂತ ಶ್ರೇಷ್ಠವಾದಂತಹ ಹರಿಯ ನಾಮವನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಸ್ವರ್ಣರಥಾದಿರೂಢನಾದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ದರ್ಶನವನ್ನು ಪಡೆದುಕೊಳ್ತಾ ಕೃತಕೃತ್ಯರಾಗೋಣ. ಕೆಂಪು ಬಣ್ಣದ ಬಾವುಟ ಹಾಗೂ ಹಸಿರು ಬಣ್ಣದ ಬಾವುಟ. శోభితుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు అధికనుడు చిద్విలాసుడు శ్రీనివాసుడు శ్రీనివాసుడు సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు మధ్యాహ్న సంధ్యా సమయ వసంతోత్సవ సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు నిజ పాద కమల సంశ్రిత పాలన నిరతుడు కృపాకరుడు నిజ పాద కమల సంశ్రిత పాలన సకల కళ్యాణ సద్గుణ నిలయుడు సత్య ధర్మ సంరక్షకుడు సర్వదేవతా సార్వ
ಸತತ ಕರಿರಾಜವರದುಡು ಸಕಲ ಕಲ್ಯಾಣ ಸದ್ಗುಣ ನಿಲಯುಡು ಸತ್ಯ ಧರ್ಮ ಸಂರಕ್ಷಕುಡು ಸರ್ವದೇವತಾ ಸಾರ್ವಭೌಮುಡು ಸತತ ಕರಿರಾಜವರದುಡು ಚಿನ್ಮಯಾನಂದ ಸುಧಾ ಸುಂದರುಡು ಚಿದ ಚಿದೇಶುಡು ಚಿನ್ಮಯಾನಂದ ಸುಧಾ ಸುಂದರುಡು ಚಿದ ಚಿದೇಶುಡು ಪರಮೈಶ್ವರ್ಯ ಪರಿಪೂರ್ಣುಡು ಪರಬ್ರಹ್ಮ ಪರಮಾತ್ಮುಡು ಪರಮಾತ್ಮುಡು ಸುವರ್ಣರಧರಂಗಡೋಲೋತ್ಸವ ಸಂಶೋಭಿತುಡು ನಾರೀಮಣಿಕರ ಕಮಲ ಚಲಿತುಡು ನವಮನ್ಮಧುಡು ಸುವರ್ಣರಧರಂಗಡೋಲೋತ್ಸವ ಸಂಶೋಭಿತುಡು ನಾರೀಮಣಿಕರ ಕಮಲ ಚಲಿತುಡು ನವಮನ್ಮಧುಡು ಅಧಿಕನುಡು ಕಮನೀಯ ರಸ ಚಿದ್ವಿಲಾಸುಡು ಶ್ರೀನಿವಾಸುಡು ಶ್ರೀನಿವಾಸುಡು ನಂದಕಿಶೋರ ಗೋವಿಂದ ಗೋಕುಲ ನಂದನ ಗೋವಿಂದ ನಂದನಂದನ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ನಂದನಂದನ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ. ಡೋಲೋತ್ಸವ ರಥೋತ್ಸವ ವೈಭವವನ್ನು ಸ್ವಾಮಿ ವಿಶೇಷವಾಗಿ ಭಕ್ತರಿಂದ ಪಡೆದುಕೊಳ್ತಾ ಭಕ್ತರೆಲ್ಲರನ್ನು ಕೂಡ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಸ್ವಾಮಿಯ ಸ್ವರ್ಣ ರಥೋತ್ಸವ ವೈಭವವನ್ನು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಸ್ವಾಮಿ ವಿಶೇಷವಾದ ಅನುಗ್ರಹವನ್ನು ಭಕ್ತರಾದ ನಮ್ಮೆಲ್ಲರ ಮೇಲೆ ಮಾಡ್ತಾ ಇರುವಂತಹದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಸ್ವಾಮಿಯ ಸ್ವರ್ಣ ರಥೋತ್ಸವ ಸಂದರ್ಭದಲ್ಲಿ ನಾವು ಪಾಲ್ಗೊಳ್ಳತಕ್ಕಂತಹದ್ದು, ಸ್ವಾಮಿಯ ಮಹಿಮೆಯನ್ನು 4 ಮಾತುಗಳಲ್ಲಿ ಹೇಳ್ತಕ್ಕಂತಹದ್ದು, ಆ 4 ಮಾತುಗಳನ್ನು ಕೇಳುವ ಭಾಗ್ಯ ಪಡೆಯತಕ್ಕಂತಹದ್ದು. ಭಕ್ತರು ವಿಶೇಷವಾಗಿ ಈ ತೇರನ್ನು ಎಳೆಯುವ ಕಾರ್ಯದಲ್ಲಿ ನಿಮಗ್ನರಾಗುವಂತಹದ್ದು, ಅದನ್ನು ನೋಡುವಂತಹದ್ದು. ಕೆಂಪು ಬಣ್ಣದ ಬಾವುಟ, ಹಸಿರು ಬಣ್ಣದ ಬಾವುಟ. ಕೆಂಪು ಬಣ್ಣದ ಬಾವುಟವನ್ನು ಯಾವಾಗ ತೋರಿಸುತ್ತಾರೋ ಆಗ ರಥವನ್ನು ಎಳೆಯುವುದನ್ನು ನಿಲ್ಲಿಸುತ್ತಾರೆ. ರಥದ ನಿಲ್ಲುವಿಕೆಯಾಗುತ್ತದೆ, ಅಂದರೆ ರಥವನ್ನು ಎಳೆಯುವುದಿಲ್ಲ, ನಿಲ್ಲಿಸುತ್ತಾರೆ. ಯಾವಾಗ ಹಸಿರು ಬಣ್ಣವನ್ನು ತೋರಿಸುತ್ತಾರೋ ಬಾವುಟ, ಆಗ ರಥವನ್ನು ಎಳೆಯಲಿಕ್ಕೆ ಆರಂಭಿಸುತ್ತಾರೆ. ಹೀಗೆ ಬಹಳ ಪ್ರಸಿದ್ಧವಾದಂತಹ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬಹುದು. ಯಾವುದು ರೇಲ್ ಯಾನದ ವಿಷಯದಲ್ಲಿ ನಾವು ನೋಡ್ತೇವೋ ಅಂತಹದ್ದನ್ನು ಇಲ್ಲಿ ರಥವನ್ನು ಎಳೆಯುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ನೋಡ್ತಾ ಇರುವಂಥವರಾಗಿದ್ದೇವೆ. ಪ್ರತಿಯೊಂದು ಅಂಶವೂ ಕೂಡ ಒಂದು ಆಧ್ಯಾತ್ಮಿಕವಾದಂತಹ ಚೌಕಟ್ಟಿನಲ್ಲಿಯೇ ಇರುವಂತಹದ್ದು ನಮ್ಮ ಭಾರತೀಯ ಸಂಪ್ರದಾಯದ ವೈಶಿಷ್ಟ್ಯವಾಗಿದೆ. ನಾವು ರಥದಲ್ಲಿ ಕಾಣ್ತಾ ಇರತಕ್ಕಂತಹ ಈ ಸಾಂಕೇತಿಕತೆ ಏನಿದೆ, ಇದನ್ನು ರೇಲ್ ಯಾನದಲ್ಲಿಯೂ ಕೂಡ ನಾವು ಉಪಯೋಗಿಸುತ್ತೇವೆ. ರೇಲ್ ಯಾನ ಬಂದಿರತಕ್ಕಂತಹದ್ದು ಈಗ, ಆದರೆ ರಥೋತ್ಸವ ಬಹಳ ಶತಮಾನಗಳಿಂದ ಪೂರ್ವದಿಂದಲೇ ಬಂದಿರತಕ್ಕಂತಹದ್ದು. ಆವಾಗಲೂ ಕೂಡ ಎಳೆಯಲಿಕ್ಕಾಗಿ ಮತ್ತು ನಿಲ್ಲಿಸಲಿಕ್ಕಾಗಿ ಏನಾದರೂ ಸೂಚನೆಯನ್ನು ಕೊಡಬೇಕು ಅಂತಾದರೆ ಭಕ್ತರ ಸಮೂಹ ಬಹಳ ಹೆಚ್ಚಾಗಿರ್ತದೆ. ಹೆಚ್ಚಾದಂತಹ ಭಕ್ತರ ಸಮೂಹಕ್ಕೆ ನಾವು ಮಾತಾಡಿದ ಮಾತು ಕೇಳಿಸುವುದಿಲ್ಲ. ಅದಕ್ಕಾಗಿ ಸುಲಭವಾಗಿ ಜ್ಞಾನೋದಯ ಆಗಲಿಕ್ಕೆ, ನೋಡಿದಂಥವರಿಗೆ ಸುಲಭವಾಗಿ ಅವರ ಮನಸ್ಸಿಗೆ ತಟ್ಟಲಿಕ್ಕಾಗಿ ಈ ಅದ್ಭುತವಾದಂತಹ ಸಾಂಕೇತಿಕತೆಯನ್ನು ಉಪಯೋಗಿಸ್ತಾ ಇರತಕ್ಕಂತಹದ್ದು. ಎಲ್ಲಿ ಕೆಂಪು ಬಣ್ಣದ ಬಾವುಟವನ್ನು ಹಾರಿಸುತ್ತಾರೋ ಆಗ ರಥವನ್ನು ಎಳೆಯದಲೇ ನಿಲ್ಲಿಸಬೇಕು. ಇದೊಂದು ಅದ್ಭುತವಾದಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಾ ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಈ ಜೀವನದ ರಥ ನಡೆಯಬೇಕು ಅಂತಾದರೆ ದುಷ್ಟರೆಲ್ಲರೂ ಕೂಡ ಬಂದು ಕೋಪಾದಿಗಳನ್ನು ತೋರಿಸುತ್ತಾ ನಮ್ಮ ಸಾಧನ ಮಾರ್ಗದಲ್ಲಿ
ಅಡಚಣೆಯನ್ನು ಉಂಟು ಮಾಡ್ತಾ ಇರ್ತಾರೆ. ಭಗವಂತ ಆ ಸಂದರ್ಭದಲ್ಲಿ ನಮ್ಮ ಏಕಾಗ್ರತೆಯನ್ನು ಪರೀಕ್ಷಿಸುತ್ತಾನೆ, ನಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾನೆ. ಪರೀಕ್ಷಿಸಿ ಅದರಲ್ಲಿ ನಾವೇನಾದರೂ ಕೂಡ ಎಡವಿದರೆ ಆಯಿತು, ಎಡವದಲೇ ಆ ಭಗವಂತನನ್ನೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬುದಾಗಿ ಶರಣು ಹೊಂದಿದ್ದು ಅಂತಾದರೆ ಪುನಃ ಆ ಸ್ವಾಮಿ ನಮಗೆ ಮಾರ್ಗವನ್ನು ತೋರಿಸಿ ಬಾವುಟವನ್ನು ತೋರಿಸುತ್ತಾನೆ. ಹರೇ ಶ್ರೀ. ಶ್ರೀರಂಗಪತಿ ಮುದ್ದು ತೀರಂಗತಮಿ ತೇರೆ, ಶ್ರೀರಂಗಪತಿ ಮುದ್ದು ತೀರಂಗತಮಿ ತೇರೆ, ಸಾರಂಗಲೋಚನಲು ಚೇರಂಗರಾರೆ. ಶ್ರೀರಂಗಪತಿ ಮುದ್ದು ತೀರಂಗತಮಿ ತೇರೆ, ಸಾರಂಗಲೋಚನಲು ಚೇರಂಗರಾರೆ, ಸಾರಂಗಲೋಚನಲು ಚೇರಂಗರಾರೆ, ಸಾರಂಗಲೋಚನಲು ಚೇರಂಗರಾರೆ, ಸಾರಂಗಲೋಚನಲು ಚೇರಂಗರಾರೆ. కలికి కావేరి తరగలదేలి కంకణపు చెలువ ముత్తియపు సేసలు చల్లగా. కలికి కావేరి తరగలదేలి కంకణపు చెలువ ముత్తియపు సేసలు చల్లగా. బలువైన భోగీంద్రు పడగ గొడుగుల నీడ కలసాంబు నిధి కన్యకను పెండ్లియాడే. బలువైన భోగీంద్రు పడగ గొడుగుల నీడ కలసాంబు నిధి కన్యకను పెండ్లియాడే. శ్రీరంగపతి ముద్దు తీరంగతమి తేరే, సారంగలోచనలు చేరంగరారే, సారంగలోచనలు చేరంగరారే, సారంగలోచనలు చేరంగరారే, సారంగలోచనలు చేరంగరారే. తమితోడ సదరంపు తామెరపై నుండు రమణి చూపులతో ఆరతులీయగా. తమితోడ సదరంపు తామెరపై నుండు రమణి చూపులతో ఆరతులీయగా. మమతకెమ్మో విభువములారగింపుచును కమల నెచ్చెలిని భూకాంత పెండ్లాడే. మమతకెమ్మో విభువములారగింపుచును కమల నెచ్చెలిని భూకాంత పెండ్లాడే. శ్రీరంగపతి ముద్దు తీరంగతమి తేరే, సారంగలోచనలు చేరంగರ. ಹರೇ ಶ್ರೀನಿವಾಸ. ಸ್ವಾಮಿಯನ್ನ ಶ್ರೀರಂಗಪತಿಯ ವೈಭವೋಪೇತವಾದಂತಹ ಹಾಡನ್ನು ಹಾಡುತ್ತಾ ರಂಗಾದಿ ರಾಜನಾಗಿರ್ತಕ್ಕಂಥವನು ಶ್ರೀರಂಗದ ರಾಜ ಅಧಿರಾಜ ಶ್ರೀ ಶ್ರೀನಿವಾಸ ಅಂತಹ ಆ ಸ್ವಾಮಿಯನ್ನು ಸ್ವರ್ಣ ರಥದಲ್ಲಿ ಕುಳ್ಳಿರಿಸಿ ಬಹಳ ಭಕ್ತಿಯಿಂದ ಭಕ್ತರು ರಥವನ್ನು ಎಳಿತಾ ಇದ್ದಾರೆ. ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರದಲ್ಲಿ ನಡೀತಾ ಇರುವಂತಹದ್ದರ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅತ್ಯಂತ ಶ್ರೇಷ್ಠವಾದಂತಹ ವಿಚಾರವನ್ನು ಕಠೋಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ
ರಥ ಏವ ಚ. ನಮ್ಮ ಶರೀರ ರಥವಂತೆ, ಆತ್ಮ ರಥವನ್ನು ಓಡಿಸ್ತಕ್ಕಂಥ ರಥದ ಯಜಮಾನ ಆತ್ಮ. ಆ ರೀತಿಯಾಗಿ ವಿಶೇಷವಾದ ಆಧ್ಯಾತ್ಮಿಕವಾದ ವಿಚಾರವನ್ನು ಕಠೋಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಅಂತಹ ಆ ಉಪನಿಷತ್ತಿನ ಸಾರ ಏನಿದೆಯೋ ಅದನ್ನು ತಿಳಿದುಕೊಳ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಆತ್ಮಜ್ಞಾನ. ಯಾಕೆಂದರೆ ಆತ್ಮ ಸ್ವರೂಪತಃ ಸುಖಸ್ವರೂಪನೇ. ಸುಖಸ್ವರೂಪಿಯಾದಂತಹ ಆತ್ಮ ಆ ಸುಖಸ್ವರೂಪದ ಆವಿರ್ಭಾವ ಆಗಬೇಕು ಅಂತಾದರೆ ಜ್ಞಾನ ಬಹಳ ಮುಖ್ಯ, ಆತ್ಮಜ್ಞಾನ ಬಹಳ ಮುಖ್ಯ. ಆದ್ದರಿಂದ ನಾವು ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಭಗವಂತನ ಪ್ರಸಾದ ಬಹಳ ಮುಖ್ಯ. ಭಗವಂತನ ಪ್ರಸಾದವನ್ನು ನಾವು ಪಡೆದುಕೊಳ್ಳಲಿಕ್ಕಾಗಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಬೇಕು. ಎಂತಹ ಸಾಧನೆಯನ್ನು ಮಾಡಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ರಮಾಪತೆ ಎಂಬುದಾಗಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಇಂದ್ರಿಯಾಣಿ ಹಯಾನ್ಯಾಹುಹು. ಇಂದ್ರಿಯಗಳು ಕುದುರೆಗಳಂತೆ. ಕುದುರೆಗೆ ಲಗಾಮನ್ನು ಹಾಕಬೇಕು, ಹಾಕದೇ ಇದ್ದರೆ ಇಚ್ಛೆ ಬಂದಂತೆ ಇಷ್ಟ ಬಂದ ಜಾಗಕ್ಕೆ ಅದು ಹೋಗ್ತಾ ಇರ್ತದೆ. ಕಣ್ಣಿಗೆ ಕೂಡ ಪಟ್ಟಿಯನ್ನು ಕಟ್ಟಬೇಕು. ಹಾಗೆ ನಾವು ಮಾಡುತ್ತಾ ನಮ್ಮ ಈ ಜೀವನ ಅನ್ನತಕ್ಕಂತಹ, ನಮ್ಮ ಈ ಶರೀರ ಅನ್ನತಕ್ಕಂತಹ ರಥವನ್ನು ನಡೆಸಬೇಕಾದರೆ ಒಳಗಡೆ ರಥ ಸಾರಥಿಯಾಗಿ ಇರತಕ್ಕಂತಹ ಸಾರಥಿಯ ಸ್ಥಾನದಲ್ಲಿ ಬುದ್ಧಿ ಇರುವಂತಹದ್ದಾಗಿದೆ. ಆ ಬುದ್ಧಿ ಭಗವಂತನ ಪಾದಪದ್ಮಗಳಲ್ಲಿ ಇರತಕ್ಕಂತಹದ್ದಾದ್ದು ಅಂತಾದರೆ ಆಗ ಅದು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗ್ತದೆ. ನಮ್ಮ ಈ ಶರೀರ ರಥಯಾತ್ರೆ ಬಹಳ ಅದ್ಭುತವಾಗಿ ನಡೀತಿದೆ. ಹಾಗಾಗಿ ಈ ಶರೀರ ರಥಯಾತ್ರೆ ಸುಗಮವಾಗಿ ಸಾಗಲಿ ಎಂಬತಕ್ಕಂತಹ ಸಂದೇಶವನ್ನು ಆ ಸ್ವಾಮಿ ನಮಗೆ ಈ ರಥೋತ್ಸವ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಸ್ವರ್ಣ ರಥದ ಉತ್ಸವ ಸಂದರ್ಭದಲ್ಲಿ ಯಾರ್ಯಾರು ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೋ ಅವರ ಜೀವನ ಯಾತ್ರೆ, ಅವರ ಶರೀರ ಯಾತ್ರೆ ಬಹಳ ಅದ್ಭುತವಾಗಿ ನಡೆಯತಕ್ಕಂತಹದ್ದಾಗ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಸುಖಮಯವಾದಂತಹದ್ದು. ಸಮಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ಆ ಭಗವಂತನೇ ಒದಗಿಸಿಕೊಡ್ತಾನೆ. ಯಾವುದೋ ಒಂದು ರೂಪದಿಂದ ಅವರಿಗೆ ಸಹಾಯವನ್ನು ಮಾಡ್ತಾನೆ ಇರ್ತಾನೆ. ಅವರಿಂದ ಧರ್ಮ ಕಾರ್ಯ ಮೇಲಿಂದ ಮೇಲೆ ಆಗುವಂತೆ ಮಾಡ್ತಾ ಇರ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅದಕ್ಕಾಗಿಯೇ ಅವನು ಸುವರ್ಣದಲ್ಲಿ ನೆಲೆಸಿದಂಥವನಾಗಿದ್ದಾನೆ. ಸುವರ್ಣ ಅಂದಾಗ ಉತ್ತಮವಾದಂತಹ ವರ್ಣ ಅಂದರೆ ವೇದಮಂತ್ರಗಳು. ಆ ವೇದಮಂತ್ರಗಳಲ್ಲಿ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾದಂಥವನು ಸ್ವಾಮಿ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ. ಅಂತಹ ಕಲ್ಯಾಣ ವೆಂಕಟೇಶ್ವರನ ಪಾದಪದ್ಮಗಳನ್ನು ಭಜಿಸುತ್ತಾ కొమ్మని పలుకులకు కుశలమస్తు. కొమ్మని పలుకులకు కుశలమస్తు. సమ్మదపు వయసుకైశ్వర్యమస్తు. కొమ్మని పలుకులకు కుశలమస్తు. సమ్మదపు వయసుకైశ్వర్యమస్తు. కొమ్మని పలుకులకు కుశలమస్తు. కుశలమస్తు ఐశ్వర్యమస్తు. కుశలమస్తు ఐశ్వర్యమస్తు.
బెడగు కళలను చాలా పెంపొందుచున్న నీవుడు రాజు మూముకభ్యుదయమస్తు కుశలమస్తు అభ్యుదయమస్తు బెడగు కళలను చాలా పెంపొందుచున్న నీవుడు రాజు మోముకభ్యుదయమస్తు కడునొప్పు నీరజపు కళికలగేరు నీ వెడద కుచములకు అభివృద్ధిరస్తు కడునొప్పు నీరజపు కళికలగేరు నీ వెడద కుచములకు అభివృద్ధిరస్తు కుశలమస్తు అభివృద్ధిరస్తు కుశలమస్తు అభివృద్ధిరస్తు కుమ్మని పలుకులకు కుశలమస్తు కుశలమస్తు ఐశ్వర్యమస్తు జిగిమిగులగా తేనె చిలుకుచున్నట్టి నీ చిగురు మూవికిని ఫలసిద్ధిరస్తు కుశలమస్తు అభ్యుదయమస్తు జిగిమిగులగా తేనె చిలుకుచున్నట్టి నీ చిగురు మోవికిని ఫలసిద్ధిరస్తు సొగసు చక్రములతో సొలయు నీ పిరుదులకు అగణిత మనోరథవాప్తిరస్తు సొగసు చక్రములతో సొలయు నీ బిరుదులకు అగణిత మనోరథవాప్తిరస్తు కుశలమస్తు అభివృద్ధిరస్తు కుశలమస్తు అభివృద్ధిరస్తు కుమ్మని పలుకులకు కుశలమస్తు కుశలమస్తు ఐశ్వర్యమస్తు ಕುಶಲಮಸ್ತು ಐಶ್ವರ್ಯಮಸ್ತು ಎಂಬುದಾಗಿ ಆ ಭಗವಂತನ ಪರಮಾನುಗ್ರಹ ನಮಗಾಯಿತು ಅಂತಾದರೆ ಐಶ್ವರ್ಯವೂ ಬರ್ತದೆ, ಕುಶಲತೆಯೂ ಕೂಡ ಇರುವಂತಹದ್ದಾಗ್ತದೆ, ಸೌಭಾಗ್ಯವೂ ಬರ್ತದೆ. ಎಲ್ಲವೂ ಕೂಡ ಪರ್ಯಾಪ್ತವಾಗಿ ಜೀವನದಲ್ಲಿ ಬೇಕಾದಂತಹದ್ದೆಲ್ಲವೂ ಸಿಗುತ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಆದ್ದರಿಂದ ಆ ಭಗವಂತನ ಕೃಪೆಯನ್ನು ಪ್ರಾರ್ಥಿಸುತ್ತಾ ವಾಸುದೇವನ ಅನುಗ್ರಹ ಬಹಳ ಮುಖ್ಯ. ಅವನ ಅನುಗ್ರಹ ಇಲ್ಲದಂತೆ ನಮಗೆ ಯಾವುದೂ ಕೂಡ ಸುಲಭ ಸಾಧ್ಯವಲ್ಲ. ಅವನ ಅನುಗ್ರಹ ಇತ್ತೋ ಎಲ್ಲವೂ ಕೂಡ ಸುಲಭ ಸಾಧ್ಯವೇ. ಅತ್ಯಂತ ಎತ್ತರವಾದ ರೀತಿಯಲ್ಲಿರ್ತಕ್ಕಂತಹ ಎತ್ತರದಲ್ಲಿರ್ತಕ್ಕಂತಹ ವೃಕ್ಷಾಕಾರದಲ್ಲಿರ್ತಕ್ಕಂತಹ ಸುವರ್ಣ ರಥವನ್ನು, ಅದರ ಮೇಲ್ಭಾಗವನ್ನು, ಧ್ವಜವನ್ನು ವೀಕ್ಷಿಸಿದ್ದೇವೆ. ಅಲ್ಲಿ ಒಳಗಡೆ ಕುಳಿತುಕೊಂಡಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ಸೇವೆಯಲ್ಲಿ ಗಜರಾಜ ಶಂಖಾಭರಣವನ್ನು ಧರಿಸಿದಂಥವನಾಗಿ ವಿಶೇಷವಾಗಿ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸುತ್ತಿದ್ದಾನೆ. ಅಂತಹ ಆ ಗಜರಾಜನ ಭಕ್ತಿ ಪುರಸ್ಸರವಾದ ನಮನಗಳನ್ನು ಸ್ವೀಕಾರ ಮಾಡಿದಂತಹ ಸ್ವಾಮಿ ಶ್ರೀರಮಣ ಭೂರಮಣ ಶ್ರೀ ಶ್ರೀನಿವಾಸ ಭಕ್ತ ಕೋಟೆಯನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾನೆ. ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾವು ಕೂಡ ನಮ್ಮ ಬಂಧುಗಳೊಂದಿಗೆ, ಬಾಂಧವರೊಂದಿಗೆ, ಮಿತ್ರರೊಂದಿಗೆ ಹಂಚಿಕೊಂಡು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಮಾಡುವ ಭಾರ, ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ಇದು ಸ್ವಾಮಿಯ ಸ್ವರ್ಣರಥ ಎಳೆಯಲ್ಪಡ್ತಾ ಇದೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಎಳಿತಾ ಇದ್ದಾರೆ. ಆ ಸ್ವರ್ಣರಥ ಮುಂದೆ ಹೋಗ್ತಾ ಇದ್ದಂತೆಯೇ ಅನೇಕ ವಿಧವಾಗಿರ್ತಕ್ಕಂತಹ ಗೋವಿಂದನ ನಾಮ, ಗೋವಿಂದನ ವಿಭಿನ್ನವಾದಂತಹ ವೆಂಕಟೇಶ್ವರನ ನಾಮಾವಳಿ ಅವುಗಳನ್ನು ಉಚ್ಚರಿಸುತ್ತಾ
ವಿಶೇಷವಾದ ಹುಮ್ಮಸ್ಸಿನಿಂದ ರಥದ ಹಗ್ಗವನ್ನು ಎಳೆಯುವ ಕಾರ್ಯವನ್ನು ಭಕ್ತರು ಮಾಡ್ತಾ ಇರತಕ್ಕಂಥದ್ದು. ದಡ 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 ದಡನೆ ಬರ್ತಾ ಇದೆ ಅಂತ ಹೇಳ್ತಾರೆ. ಆ ಸ್ವಾಮಿ ಈ ರಥೋತ್ಸವದ ಬಗ್ಗೆ ವಿಶೇಷವಾದಂತಹ ಮತ್ತೊಂದು ಕಥೆಯೂ ಕೂಡ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದಾಗಿದೆ. ಭಗವಂತನ ಭಕ್ತರು ಏನಾದರೂ ನೊಂದುಕೊಂಡರೆ ರಥ ಮುಂದೆ ಹೋಗುವುದಿಲ್ಲ. ಭಗವದ್ಭಕ್ತರು ಬಹಳ ಸಂತುಷ್ಟರಾಗಿದ್ದರೆ ರಥ ಮುಂದೆ ಹೋಗ್ತದೆ. ಅದಕ್ಕೆ ಗೋಪಾಲದಾಸರು ಉದಾಹರಣೆಯಾಗಿದ್ದಾರೆ. ಗೋಪಾಲದಾಸರು ಯಾವಾಗ ಆ ವೆಂಕಪ್ಪನನ್ನು ನೋಡಬೇಕು ಅಂತ ಅಂದ್ಕೊಳ್ತಾರೋ, ಆ ವೆಂಕಪ್ಪನನ್ನು ನೋಡಲಿಕ್ಕೆ ಅಂತ ಇಷ್ಟಪಟ್ಟಾಗ ಸ್ವಲ್ಪ ದೂರದಲ್ಲೇ ಇರ್ತಾರೆ. ಅವರಿದ್ದಾಗ ಅವರನ್ನು ದಾಟಿ ರಥ ಮುಂದೆ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಅವರು ಬಂದು ದರ್ಶನವನ್ನು ಪಡೆದುಕೊಂಡ ನಂತರ, ಅವರು ಕೈಯನ್ನು ಹಾಕಿದ ನಂತರ ರಥ ಸರಾಗವಾಗಿ ಮುಂದೆ ಹೋಗ್ತಾ ಇರತಕ್ಕಂಥದ್ದು. ಅಲ್ಲಿ ರಥ ಮುಂದೆ ಹೋಗದೇ ಇರಲಿಕ್ಕೆ ಕಾರಣ ಬೇರೆ ಇನ್ನೇನೂ ಇಲ್ಲ, ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ರಥ ಮುಂದೆ ಹೋಗ್ತಾ ಇಲ್ಲ. ಭಕ್ತರನ್ನು ಸಂತೋಷಗೊಳಿಸಬೇಕು. ಭಕ್ತರು ಸಂತುಷ್ಟರಾದರೆ ರಥ ಮುಂದೆ ಹೋಗ್ತದೆ. ಹೀಗೆ ಭಕ್ತರ ಮೇಲೆ ತನಗಿರತಕ್ಕಂತಹ ಕಾಳಜಿಯನ್ನು ಕೂಡ ಈ ರಥೋತ್ಸವದ ಮುಖಾಂತರ ಲೋಕದಲ್ಲಿ ಸಾರಿ ಹೇಳ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಸಾರಿದೇನೋ ನಾನಿನ್ನ ವೆಂಕಟರನ್ನ ಪಾರುಗಾಣಿಸೋರನ್ನ ಎಂಬುದಾಗಿ ಆ ಸ್ವಾಮಿಯನ್ನೇ ಪ್ರಾರ್ಥಿಸ್ತಕ್ಕಂತಹದ್ದು. ಇದು ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ. ಸ್ವಾಮಿಯ ದೇಗುಲದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಪುನಃ ಸ್ವಸ್ಥಾನವನ್ನು ಸೇರ್ತಾ ಇರತಕ್ಕಂತಹದ್ದಾಗಿದೆ. ಅಲ್ಲಿ ಭಕ್ತರೆಲ್ಲರೂ ಕೂಡ ಕೂಡಿಕೊಂಡು ಆ ಸ್ವಾಮಿಗೆ ಸ್ವರ್ಣ ರಥಾಧಿರೂಢನಾದಂತಹ ಶ್ರೀ ಶ್ರೀನಿವಾಸನಿಗೆ, ಶ್ರೀರಮಣನಿಗೆ, ಭೂರಮಣನಿಗೆ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು, ಫಲ ತಾಂಬೂಲಾದಿಗಳನ್ನು ಸಮರ್ಪಣೆ ಮಾಡುವಂತಹದ್ದು, ಫಲ ಕರ್ಪೂರ ನೀರಾಜನವನ್ನು ಸಮರ್ಪಿಸುವಂತಹದ್ದು, ವಿಶೇಷವಾಗಿ ಕುಂಭಾರತಿಯನ್ನು ನೀಡ್ತಕ್ಕಂತಹದ್ದನ್ನೆಲ್ಲವನ್ನು ಕೂಡ ನಾವು ವೀಕ್ಷಿಸಲಿದ್ದೇವೆ. ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರೆಲ್ಲರೂ ಕೂಡ ಧನ್ಯಜೀವಿಗಳು. ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತನ ಕೃಪೆ ಹೀಗೆ ಸರ್ವದಾ ಇರಲಿ. ಯಾವಾಗಲೂ ಕೂಡ ಆ ಸ್ವಾಮಿ ನಮ್ಮ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರೇ ಶ್ರೀ. దని స స మ మ మ మ మ మ ని 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 సా ని ద ని ద మ ద మ గ స గ మ ద